ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕ್ಲಾಸ್ 10th ಅಲ್ಲಿ ಈಸಿಲಿ ನೀವು ಪ್ರಾಕ್ಟೀಸ್ ಮಾಡಿ ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡಬಹುದಂತ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ನ ನೋಡೋಣ. ಸೇವ್ ಮಾಡ್ಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಮಾಡಿ. ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಬರುವಂತ ಅಷ್ಟು ಡಯಾಗ್ರಾಮ್ಸ್ನ ಹಾಗೆ ಅದ್ರ ಮೇಲೆ ಕೇಳಬಹುದಾದಂತ ಅಷ್ಟು ಕ್ವಶನ್ಸ್ನ ನೋಡೋಣ. ಈ ಚಾಪ್ಟರ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಗ್ರೀನ್ ಕಲರ್ ಹೈಲೈಟರ್ ಅಲ್ಲಿ ನಾನು ಏನ್ ಮೆನ್ಷನ್ ಮಾಡಿದ್ದೀನಿ ಈ ಪಾರ್ಟ್ಸ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ಹಿಂದೆ ಇರುವಂತ ಕಾನ್ಸೆಪ್ಟ್ಸ್ ನೋಡೋಣ. ರಿಯಾಕ್ಷನ್: Zn ಮೆಟಲ್ H2SO4 ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಹಾಗೆ ಹೈಡ್ರೋಜನ್ ಗ್ಯಾಸ್ ನ ಎವಾಲ್ವ್ ಮಾಡುತ್ತೆ. ಸೆಟಪ್ ನ ನೀಟಾಗಿ ನೋಡಿ. ಸ್ಟ್ಯಾಂಡ್ ಇದೆ, ಹಾಗೆ ಅದಕ್ಕೆ ನಾನು ಟೆಸ್ಟ್ ಟ್ಯೂಬ್ ನ ಕನೆಕ್ಟ್ ಮಾಡಿದ್ದೀನಿ. ಆ ಟೆಸ್ಟ್ ಟ್ಯೂಬ್ ಒಳಗಡೆ ನಾನು ಜಿಂಕ್ ಗ್ರಾನ್ಯೂಲ್ಸ್ ಹಾಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಹಾಕಿದಾಗ ಮೆಟಲ್ ಹಾಗೆ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿ H2 ಗ್ಯಾಸ್ ಎವಾಲ್ವ್ ಆಗುತ್ತೆ. ಸೊ ಎವಾಲ್ವ್ ಆದಂತ ಗ್ಯಾಸ್ ಪೈಪ್ ಮೂಲಕ ನಾನು ಸೋಪ್ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದಾಗ ಬಬಲ್ಸ್ ಫಾರ್ಮ್ ಆಗುತ್ತೆ. ಆ ಬಬಲ್ಸ್ ಒಳಗಡೆ ಹೈಡ್ರೋಜನ್ ಗ್ಯಾಸ್ ಇರುತ್ತೆ. ಹತ್ರ ನಾನು ಕ್ಯಾಂಡಲ್ ನ ತಗೊಂಡು ಹೋಗಿಟ್ಟಾಗ ಆ ಕ್ಯಾಂಡಲ್ ಹತ್ರ ನನಗೆ ಪಾಪ್ ಸೌಂಡ್ ಬರುತ್ತೆ. H2 ಗ್ಯಾಸ್ ಬಬಲ್ ಬರ್ನಿಂಗ್ ನ ಸಪೋರ್ಟ್ ಮಾಡಲ್ಲ, ಸೊ ಅಲ್ಲಿ ಪಾಪ್ ಸೌಂಡ್ ಬರುತ್ತೆ. ನಮಗೆ ಅವಾಗ ಕನ್ಫರ್ಮ್ ಆಗುತ್ತೆ ಯಾವಾಗ ಒಂದು ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೋ ಅವಾಗ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ ಅಂತ. ಸೊ ಇದೇ ಅಬ್ಸರ್ವೇಷನ್, ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ಡ್ ಅಂಡ್ ಬರ್ನಿಂಗ್ ವಿತ್ ಪಾಪ್ ಸೌಂಡ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ನ ನೋಡ್ತಾ ಇದ್ದೀರಾ. ಇದು ಕೂಡ ಪ್ರೀವಿಯಸ್ ಇಯರ್ ಆನ್ಯುವಲ್ ಪೇಪರ್ಸ್ ಅಲ್ಲಿ ಕೇಳಿದರೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಒಂದು ಕಾಂಪೋನೆಂಟ್ ವರ್ಕ್ ಆಗಬೇಕು ಅಂದ್ರೆ ಅದಕ್ಕೆ ಸರ್ಕ್ಯೂಟ್ ಫುಲ್ ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ನಾನು ಮಧ್ಯದಲ್ಲಿ ಬ್ರೇಕ್ ಮಾಡಿ ಅದನ್ನ ಐರನ್ ನೈಲ್ಸ್ ಗೆ ಕನೆಕ್ಟ್ ಮಾಡಿ ಬೀಕರ್ ಒಳಗಡೆ ಇಟ್ಟು ಸೊಲ್ಯೂಷನ್ ನ ಹಾಕ್ತೀನಿ. ಈ ಸೊಲ್ಯೂಷನ್ ಕಂಡಕ್ಟಿಂಗ್ ಸೊಲ್ಯೂಷನ್ ಆದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿಸಿ ಆ ಕಾಂಪೋನೆಂಟ್ ವರ್ಕ್ ಆಗೋ ತರ ಮಾಡುತ್ತೆ. ಅದೇ ನಾನ್ ಕಂಡಕ್ಟಿಂಗ್ ಆದ್ರೆ ಬಲ್ಬ್ ಆನ್ ಆಗಲ್ಲ, ಅಂದ್ರೆ ಕಾಂಪೋನೆಂಟ್ ವರ್ಕ್ ಆಗಲ್ಲ, ಸೊ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಹಾಗಾಗಿ ನಾನು ಹಾಕುವಂತ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕಂಡಕ್ಟಿಂಗ್ ನಾನ್ ಕಂಡಕ್ಟಿಂಗ್ ಅಂತ. ಇಲ್ಲೂ ಕೂಡ ಆಸಿಡ್ ಸೊಲ್ಯೂಷನ್ ಹಾಕಿದೀವಿ, ಸೊ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅರ್ಥ ಏನು ಅಂದ್ರೆ ಆಸಿಡ್ ಸೊಲ್ಯೂಷನ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಾನು ಇಲ್ಲಿ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಯಾವ್ದಾವ್ದು ಕಂಡಕ್ಟಿಂಗ್ ಸೊಲ್ಯೂಷನ್ ಹಾಗೆ ಯಾವ್ದಾವ್ದು ನಾನ್ ಕಂಡಕ್ಟಿಂಗ್ ಸೊಲ್ಯೂಷನ್ಸ್ ಅಂತ ಬರ್ತಿದ್ದೀನಿ. ಆಸಿಡ್ಸ್ ಗಳು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ, ಹಾಗೆ ಬೇಸ್ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ, ಹಾಗೆ ಸಾಲ್ಟ್ಸ್ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ, ಹಾಗೆ ಟ್ಯಾಪ್ ವಾಟರ್ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಬಟ್ ಇವೆಲ್ಲ ಕೂಡ ನೀವು ಸೊಲ್ಯೂಷನ್ ಫಾರ್ಮೆಟಿಗೆ ತರಬೇಕು. ನೆಕ್ಸ್ಟ್ ಶುಗರ್, ಕೆರೋಸಿನ್, ಪೆಟ್ರೋಲ್, ವೆಜಿಟೇಬಲ್ ಆಯಿಲ್ ಹಾಗೆ ಡಿಸ್ಟಿಲ್ ವಾಟರ್ ನಾನ್ ಕಂಡಕ್ಟಿಂಗ್ ಸೊಲ್ಯೂಷನ್ಸ್ ಆಗಿರುತ್ತೆ. ಸೊ ಇದನ್ನ ನಾವೇನಾದ್ರು ಸೊಲ್ಯೂಷನ್ ಒಳಗಡೆ ಹಾಕಿದ್ರೆ ಕಾಂಪೋನೆಂಟ್ ವರ್ಕ್ ಆಗಲ್ಲ. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಇಲ್ಲಿ ಶುಗರ್ ಸೊಲ್ಯೂಷನ್ ಅಂತ ಕೊಟ್ಬಿಟ್ಟು ಸೊ ಬಲ್ಬ್ ಅಥವಾ ಕಾಂಪೋನೆಂಟ್ ವರ್ಕ್ ಆಗುತ್ತಾ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತಾ ಅಂತ ಕೇಳ್ಬೋದು. ಸೊ ಅವಾಗ ನೀವು ಇಲ್ಲ ನೋ ಇಟ್ ಈಸ್ ಎ ನಾನ್ ಕಂಡಕ್ಟಿಂಗ್ ಅಥವಾ ಬಲ್ಬ್